ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನೋಡ್ರಿ ಇವತ್ತೊಂದು ಸ್ಪೆಷಲ್ ಆದಂಥ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ರಿ, ತುಂಬ ಸಾಫ್ಟಾಗಿರುವಂಥ ಸ್ಪಾಂಜಿ ರೀತಿ ಬಂದಿರುವಂತಹ ಬ್ರೆಡ್ಡಿಂದ ಒಂದು ಸ್ವೀಟ್ ರೆಸಿಪಿನ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಹಸಿವಾಗಿದೆ, ಕ್ವಿಕ್ಕಾಗಿ ಏನಾದರೂ ನಾವು ತಿನ್ನಬೇಕು ಅಂದಾಗ ಈ ರೀತಿ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬ ರುಚಿಯಾದಂಥ ಸ್ನ್ಯಾಕ್ಸ್ ಇದು. ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ. ಹಾಗಾದರೆ ನೋಡಿ ಇಲ್ಲಿ ಹೇಗೆ ಬಂದಿದೆ ಅಂಥೇಳಿ. ಕ್ವಿಕ್ಕಾಗಿ ನೀವು ಮನೇಲಿ ಬ್ರೆಡ್ ಒಂದಿದ್ರೆ ಸಾಕು, ನೀವು ಇದನ್ನು ಇಮ್ಮಿಡಿಯೇಟಾಗಿ ಮಾಡಿಕೊಂಡು ತಿನ್ಬೋದು. ನೀವು ಇದನ್ನು ಕೇಕ್ ಟೇಸ್ಟಲ್ಲಿ ತಿನ್ಬೋದು ನೋಡಿರಿ. ಸೇಮ್ ಕೇಕ್ ನಾವು ಹೇಗಿರುತ್ತೋ ಅದೇ ಟೇಸ್ಟ್ ಇದು ಬರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ, ನಾನು ಮಾಡೋ ಅಡುಗೆಗಳು ವಿಡಿಯೋಗಳು ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿರಿ, ನಾನು ಒಂದು 3 ಮೊಟ್ಟೆನ ತಗೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಳ್ರಿ. ಮೊಟ್ಟೆನ ಸ್ವಲ್ಪ ಫ್ರೈ ಮಾಡೋಕ್ಕೆ ಎಣ್ಣೆ ತಗೊಳ್ರಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಳ್ರಿ. ಇಲ್ಲಿ ಎಗ್ಗನ್ನು ನೋಡಿರಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ 1 ಸ್ಪೂನಷ್ಟು ಸಕ್ಕರೆನ ಹಾಕಿ, ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಯೂಸ್ ಮಾಡ್ಬೋದು. ಜಾಸ್ತಿ ಬೇಕು ಅಂದರೆ ನೀವಿನ್ನೂ 2 ಸ್ಪೂನಷ್ಟು ಹಾಕ್ಬೋದು. ಇಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದವರು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ಚೆನ್ನಾಗಿ ನಾವು ಸಕ್ಕರೆ ಕರಗೋವರೆಗೂ ಬೀಟ್ ಮಾಡಬೇಕು. ಸಕ್ಕರೆ ಪುಡಿ ಇಲ್ಲ ಅಂದವರು ಸಕ್ಕರೆ ಹಾಕಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಬೀಟ್ ಮಾಡಿದ್ರೆ ನಡೆಯುತ್ತೆ. ಇಲ್ಲಾಂದರೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಬಿಡ್ರಿ, ಚೆನ್ನಾಗಿ ನೈಸಾಗಿ ಅದು ಬರುತ್ತೆ ನೋಡಿರಿ. ಇಲ್ಲಿ ನೋಡಿರಿ, ಇದಕ್ಕೆ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಒಂದು 4 ಪೀಸಸ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಇದನ್ನು ಡಬಲ್ಲಾಗಿ ತೊಗೋಬೋದು. ಅಂದರೆ ನಾನಿಲ್ಲಿ 2-3 ಎಗ್ಗನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಗ್ಗನ್ನು ನೀವು ಯೂಸ್ ಮಾಡಿ ಇದನ್ನು ಮಾಡ್ಕೋಬೋದು. ನಾವು ಕಲಸಿಟ್ಟಂಥ ಬೀಟ್ ಮಾಡ್ಕೊಂಡಂಥ ಎಗ್ಗನ್ನು ಒಂದು ಪ್ಲೇಟಿಗೆ ಈ ಥರ ಹಾಕ್ಕೋಬೇಕು. ಅಂದರೆ ಅದು ನಾವು ಬೀಟ್ ಮಾಡುವಂಥ ಬೌಲ್ಗಿಂತ ಈ ಥರ ಒಂದು ಸಣ್ಣ ಪ್ಲೇಟಿಗೆ ಹಾಕ್ಕೊಂಡ್ರೆ ನೋಡಿರಿ, ನಮಗೆ ಇದನ್ನು ಬ್ರೆಡ್ಡನ್ನು ಅದರಲ್ಲಿ ಡಿಪ್ ಮಾಡೋಕ್ಕಿರುತ್ತೆ. ಪ್ಲೇಟ್ಗಾದರೆ ಚೆನ್ನಾಗಿ ನಮಗೆ ಡಿಪ್ ಮಾಡಿ ಫ್ರೈ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಈಗ ಇದನ್ನು ಡಿಪ್ ಮಾಡಿ ಬಿಟ್ಬಿಡಿ ಅದರಲ್ಲೇ. ಈಗ ತವಾನ ಬಿಸಿ ಮಾಡಿಕೊಳ್ರಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ತವ ಚೆನ್ನಾಗಿ ಬಿಸಿ ಆಗಲಿ ಫಸ್ಟು. ಈಗ ನಾವು ಡಿಪ್ ಮಾಡಿಟ್ಟಂತಹ ಬ್ರೆಡ್ಡನ್ನು ಹಾಕಿರಿ. ತವಾಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಯ್ಯೋ ಹೇಗಿರುತ್ತೆ ಏನಿದು ಟೇಸ್ಟು ಅನ್ಬೋದು. ಒಂದು ಸರಿ ನೀವು ಮಾಡಿ ನೋಡಿರಿ ಫ್ರೆಂಡ್ಸ್, ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ನಾವು ತಗೊಂಡಿರುವಂಥ ಬ್ರೆಡ್ಡು ಮೊಟ್ಟೆಯಲ್ಲಿ ಪೂರ್ತಿಯಾಗಿ ಮುಳುಗಬೇಕು, ಅಂದರೆ ಪೂರ್ತಿಯಾಗಿ ಡಿಪ್ಪಾಗಿ ಬಂದಿರಬೇಕು ನೋಡಿರಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂದು ಕಡೆ ಫ್ರೈ ಆಗಿದೆ, ನೆಕ್ಸ್ಟ್ ತಿರುಗಿಸಿ ಹಾಕೋಣ. ನೋಡಿರಿ ಹೇಗೆ ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ. ನಾವು ಹಾಕುವಾಗ ಸ್ವಲ್ಪ ತವ ಚೆನ್ನಾಗಿ ಕಾದರೆ ಬೇಗ ಆಗುತ್ತೆ. ಆದರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿರಿ. ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಫ್ರೈ ಆಗಬೇಕು. ಹೇಗೆ ಫ್ರೈ ಆದರೆ ಟೇಸ್ಟ್ ಬರುತ್ತೆ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಂಗೆಲ್ಲ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಂತ ಹೊತ್ಸೋಕ್ಕೆ ಹೋಗಬೇಡಿ. ಇದೇ ರೀತಿ ನೋಡಿರಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಕ್ವಿಕ್ಕಾಗಿ ಇಮ್ಮಿಡಿಯೇಟಾಗಿ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಸಡನ್ನಾಗಿ ಕೇಕ್ ತಿನ್ನಬೇಕಪ್ಪ ಅನ್ನಿಸ್ದಾಗ 10 ನಿಮಿಷದಲ್ಲಿ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ, ಸೇಮ್ ಕೇಕ್ ತಿಂದ ಹಾಗೇ ಇರುತ್ತೆ ನೋಡಿರಿ. ಇವಾಗ ಇದು ರೆಡಿ ಆಯಿತು, ಪ್ಲೇಟಿಗೆ ಸರ್ವ್ ಮಾಡೋಣ. ಈಗ ನೋಡಿರಿ, 2 ಕಡೆ ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಮತ್ತೆ ತವಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಬಿಸಿ ಮಾಡಿ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿರಿ. ಆವಾಗ ಬ್ರೆಡ್ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ. ನಾವು ತವ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತವ ಚೆನ್ನಾಗಿ ಬಿಸಿ ಮಾಡಿರಿ. ಆಮೇಲೆ
ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ ಚೆನ್ನಾಗಿ ಫ್ರೈ ಆಗಬೇಕಂತೇಳಿ. ಈಗ ಮತ್ತೆ ಒಂದು ಬ್ರೆಡ್ಡನ್ನು ಡಿಪ್ ಮಾಡಿ ಹಾಕಿ ನೋಡಿ, ಈ ಥರ ಹಾಕಿದರೆ ಈಸಿಯಾಗಿ ಬರುತ್ತೆ ನೋಡಿರಿ. ಕೆಳಗಡೆ ಒಂದು ಸಪೋರ್ಟಿಗೆ ಬ್ರೆಡ್ ಹಿಡ್ಕೊಳ್ರಿ, ಆವಾಗ ಕೆಳಗೆ ಜಾಸ್ತಿ ಚೆಲ್ಲೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಇದೇ ರೀತಿ ಎಲ್ಲ ಬ್ರೆಡ್ಗಳನ್ನು ನೀವು ಮಾಡ್ಕೊಂಡ್ರಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ತಿರುಗಿಸಿ ಹಾಕಿ ಫ್ರೈ ಮಾಡಿರಿ. ನಿಮಗೆ ಇಮಿಡಿಯೇಟಾಗಿ ಕೇಕ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಟ್ರೈ ಮಾಡಿರಿ. ಸೇಮ್ ಕೇಕ್ ಟೇಸ್ಟೇ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಮಕ್ಕಳು ಕೇಕ್ ಬೇಕು ಅಂತ ಹಠ ಮಾಡಿದಾಗ ಈ ರೀತಿ ಮಾಡಿಕೊಳ್ರಿ, ಸೂಪರಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಆವಾಗದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಇದು ಕೂಡ ರೆಡಿ ಆಯಿತು. ಕೇಕ್ನಷ್ಟೇ ಟೇಸ್ಟಿಯಾಗಿರುವಂತಹ ಬ್ರೆಡ್ ಮನೆಯಲ್ಲೇ ನೀವು ಕ್ವಿಕ್ಕಾಗಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನೀವು ಬ್ರೇಕ್ಫಾಸ್ಟು ಲಂಚ್ ಬಾಕ್ಸಿಗೂ ಕಳಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿರಿ, ಇದನ್ನು ಇವಾಗ ತೆಗೆದೆ ನಾನು. ಇದೇ ರೀತಿ ಎಲ್ಲ ಬ್ರೆಡ್ಗಳನ್ನು ನೀವು ರೆಡಿ ಮಾಡ್ಕೋಬೋದು. ಈಗ ಮಿಕ್ಕಿದಂಥ ಈ ಬ್ರೆಡ್ಡನ್ನು ಹಾಕಿ ನಾನು ಫ್ರೈ ಮಾಡ್ತೀನಿ. ನೋಡಿರಿ, ಇಲ್ಲಿ ಎಲ್ಲ ಬ್ರೆಡ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂಥೇಳಿ. ತುಂಬ ರುಚಿಕಟ್ಟಾಗಿದೆ. ನೀವು ಇದೇ ಥರ ಮಾಡ್ಕೊಂಡು ತಿಂದು ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಇಲ್ಲಿ ಹೇಗೆ ಬಂದಿದೆ ಅಂತೇಳಿ. ತುಂಬ ಸಾಫ್ಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಶೇರ್ ಮಾಡಿರಿ. ಬಾಯ್.